ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ಹಾಗೆ ಇವತ್ತಿನ ದಿನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಡಲೆಕಾಳು ನೆನೆ ಹಾಕಿದ್ದೆ ಪ್ರಸಾದ ಮಾಡೋಣ ಈವ್ನಿಂಗ್ ಪೂಜೆಗೆ ಅಂತ ಹೇಳಿ. ಇದ್ರ ಜೊತೆಲಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಹಾಗೆ ರಿತ್ವಿಕ್ ಸ್ವಾಮಿಗಳಿಗೆ ಕಡಲೆಕಾಳು ಉಸ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಅನ್ಸಿಕನಿಗೆ ಇಷ್ಟ. ಸೊ ಇಬ್ಬರಿಗೂ ಆಗಿಬಿಡುತ್ತೆ, ಈವ್ನಿಂಗ್ ಸ್ನ್ಯಾಕ್ಸು ಆಗುತ್ತೆ ಹಾಗೆ ದೇವರಿಗೆ ಪ್ರಸಾದನೂ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಮ್ಮನೇಲಿ ಜಾಸ್ತಿ ಹೊರಗಡೆಯಿಂದ ತಂದು ಸ್ನ್ಯಾಕ್ಸ್ ಕೊಡೋದು ತುಂಬಾ ಕಮ್ಮಿ. ಆದಷ್ಟು ಮನೆಯಲ್ಲೇ ಕಡಲೆಕಾಳು ಆಗಿರ್ಬೋದು, ಇಲ್ಲ ಕಡಲೆಕಾಯಿ ಆಗಿರ್ಬೋದು, ಹೆಸರು ಕಾಳು ಈ ರೀತಿ ನೆನೆಯಾಗಿ ಇಟ್ಕೊಂಡಿರ್ತೀನಿ. ಅವಾಗಿನ ಸ್ನ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕ್ವಾಂಟಿಟಿ ಮಾಡಿಕೊಡ್ತೀನಿ ಮಕ್ಕಳಿಗೆ. ಮತ್ತು ನೈಟ್ ಊಟ ಮಾಡಬೇಕಲ್ವ, ನೈಟ್ ಊಟ ಬೇಡ ಅಂತ ಹೇಳ್ತಾರೆ, ಈವ್ನಿಂಗ್ ಸ್ನ್ಯಾಕ್ಸ್ನ ಜಾಸ್ತಿ ತಿಂದರೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡಿಟ್ಟು. ಹಾಗೆ ಕಡಲೆಕಾಳು ಉಸ್ಲಿ ಅಂತೂ ತುಂಬಾ ಸಿಂಪಲ್ ರೆಸಿಪಿ, ಎಲ್ರಿಗೂ ಗೊತ್ತಿರೋವಂಥ ರೆಸಿಪಿನೇ. ಹಾಗೆ ನಾನು ಕ್ಯಾರೆಟ್ ಹಲ್ವಾನ ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ. ಒಂದು 4 ಕ್ಯಾರೆಟ್ ತಗೊಂಡು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನು ತುಪ್ಪ ಹಾಕ್ಕೊಂಡು ತುಪ್ಪದಲ್ಲಿ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ಹುರ್ಕೊಳ್ತೀನಿ. ಒಂದು ಫ್ಲೇವರ್ಗೆ ಅಂತ ನಾನು 1-2 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕ್ಯಾರೆಟ್ ಎಲ್ಲ ಹುರ್ಕೊಂಡಾದ್ಮೇಲೆ ಇದರಲ್ಲಿ ನಾನು ಎಷ್ಟು ಕ್ವಾಂಟಿಟಿ ಕ್ಯಾರೆಟ್ನ ತಗೊಂಡಿದ್ದೀನಿ ಅದ್ರ ತಕ್ಕನಾಗಿ ಸ್ವೀಟಾಗಿ 1 ದೊಡ್ಡ ಸ್ಪೂನಲ್ಲಿ ಶುಗರ್ನ ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಹುರಿದಾದ್ಮೇಲೆ ಕಾಯಿಸಿರೋ ಹಾಲಾದರೂ ಆಗ್ಬೋದು, ಇಲ್ಲ ಅಂತಂದರೆ ಹಾಗೆ ಕಾಯಿಸ್ತಾನೆ ಇಟ್ಕೊಂಡಿರೋ ಅಂಥ ಹಾಲಾದ್ರೂ ಆಗ್ಬೋದು. ನಾನು ಕಾಫಿ ಕುಡಿಯೋ ನಾರ್ಮಲ್ ಲೋಟದಲ್ಲಿ 1 ಲೋಟ ಹಾಲನ್ನ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಸೊ ಫುಲ್ಲು ಡ್ರೈ ಆಗೋವರೆಗೂ ಕುದಿಸಿದ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿ. ನನಗೆ ಅಂತೂ ತುಂಬ ಇಷ್ಟ ಆಗುತ್ತೆ ಕ್ಯಾರೆಟ್ ಹಲ್ವಾ. ಮತ್ತು ಹನ್ಸಿಕನ ಫೇವ್ರೆಟ್ ಕೂಡ ಇದು. ಎಲ್ಲ ಹಬ್ಬದಲ್ಲೂ ಯಾವಾಗಲೂ ಅಷ್ಟೇ ಪಾಯಸ ಮಾಡ್ತಿರೋ ಇಲ್ವೋ ನನಗೆ ಕ್ಯಾರೆಟ್ ಹಲ್ವಾ ಮಾಡಿಕೊಟ್ಬಿಡಿ, ಬೇಕಾದರೆ ನಾನೇ ತೊರೆದು ಕೊಟ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಹಾಗೆ ಒಂದು ಸೈಡು ಕ್ಯಾರೆಟ್ ಹಲ್ವಾ ರೆಡಿ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು ಕಡಲೆಕಾಳು ಉಸ್ಲಿನ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಕಡಲೆಕಾಳು, ಅದನ್ನೆಲ್ಲ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ನಾನು ಒಂದು 5-6 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಹಾಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಆದಂಥ ರೆಸಿಪಿ. ಸೊ ಸ್ನ್ಯಾಕ್ಸು ಆಗುತ್ತೆ, ಈವ್ನಿಂಗ್ ಟೈಮಲ್ಲಿ ಪೂಜೆಗೂ ಆಯಿತು ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ರೆಡಿಯಾಗಿ ಹೋಗ್ಬಿಡ್ತು. ಸೊ ಇವಾಗ ಏನಿದ್ರು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ದ ಪ್ರಸಾದ ಎಲ್ಲನೂ ತಿನ್ಕೊಂಡು ಮಾತಾಡ್ತಾ ಕೂತ್ಕೊಂಡ್ವಿ. ನಮಗೆ ಅಂತ ಸಿಗೋ ಟೈಮೇ ಈವ್ನಿಂಗ್ ಟೈಮ್ 1 ಅವರು. ಸೊ ಈ ಟೈಮಲ್ಲಿ ಕೂಡ ನಾವು ಕಾಮಿಡಿ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ಥರದ ವಿಷಯಗಳಾಗಿರ್ಬೋದು ಶೇರ್ ಮಾಡ್ಕೊಳ್ತೀವಿ. ಹಾಗೆ ಏನಾದರೂ ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ, ಮಕ್ಕಳು ಕೂಡ ಹಾಗೆಯೇ ಸ್ಕೂಲಲ್ಲಿ ಯಾವುದೇ ಥರದ ವಿಚಾರ ನಡೆದಿದ್ರೂ ಕಾಮಿಡಿ ಆಗಿರ್ಬೋದು, ಸೀರಿಯಸ್ನೆಸ್ ಆಗಿರೋ ಅಂಥ ವಿಚಾರ ಆಗಿರ್ಬೋದು, ಇಲ್ಲ ಅವ್ರ ಟೀಚರ್ ಹತ್ರ ಒಡಿಸ್ಕೊಂಡಿರೋ ವಿಚಾರ ಆಗಿರ್ಬೋದು, ಇಲ್ಲ ಬೈಸ್ಕೊಂಡಿರೋ ವಿಚಾರ ಆಗಿರ್ಬೋದು, ಸೊ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಈ ರೀತಿ ಬೈಸ್ಕೊಂಡೆ, ಇವತ್ತು ನಾನು ಈ ಥರ ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಆ ಕಾನ್ಫಿಡೆಂಟ್ ಬರಬೇಕು. ಪೇರೆಂಟ್ಸ್ ಹತ್ರ ಮುಚ್ಚಿಡ್ದಂಗೆ ಪ್ರತಿಯೊಂದನ್ನು ನಾವು ಹೇಳ್ಕೋಬೇಕು, ಏನು ನಡೀತು ಏನು ನಡೆದಿಲ್ಲ ಅನ್ನೋ ಒಂದು ಕಾನ್ಫಿಡೆಂಟ್ ಬರಬೇಕು. ನಮ್ಮ ಈವ್ನಿಂಗ್ ಟೈಮ್ ಈ ರೀತಿ ಮಾತುಕತೆಯಲ್ಲೇ ಮುಗ್ದೋಗುತ್ತೆ. ನೆಕ್ಸ್ಟ್ ಡೇ ಇದು ರಿತ್ವಿಕ್ ಸ್ವಾಮಿಗಳಿಗೆ ಕನ್ಯಾಸ್ವಾಮಿ ಪೂಜೆ ಇಟ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಸೊ ಅಲ್ಲಿಗೆ ಹೋಗಿದ್ದೀವಿ ನಾವು. ಇವರು ಟೀಮಲ್ಲಿ ಈ ಸಲ ಶಬರಿಮಲೆಗೆ ಹೋಗ್ತಿರೋದು ಒಂದು 30 ಜನ ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾರೆಲ್ಲ ಕನ್ಯಾಸ್ವಾಮಿಗಳಿರ್ತಾರೆ ಅವ್ರುಗಳಿಗೆ ಇವತ್ತು ಪೂಜೆನ ಇಟ್ಕೊಂಡಿದ್ರು. ಹಾಗಾಗಿ ಬಂದಂಥ ಎಲ್ಲ ಗುರುಸ್ವಾಮಿಗಳಾಗಿರ್ಬೋದು ಮತ್ತು ಬೇರೆ ಸ್ವಾಮಿಗಳು ಮಾಲೆ ಹಾಕ್ಸಿರ್ತಾರಲ್ಲ ಅವ್ರುಗಳಿಗೆ ಪಾದ ಪೂಜೆನ ಮಾಡಿ, ಅಂದರೆ ಕಾಲೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಒಳಗಡೆ ಬಿಡ್ತಾಯಿದ್ರು. ಹಾಗೆ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಎಲ್ಲ ರೆಡಿ ಮಾಡಿದ್ರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ರು. ಸೊ ಈ ಪಲ್ಲಕ್ಕಿನ ಹೊತ್ಕೊಂಡು ದೇವಸ್ಥಾನದ ಸುತ್ತಿ ತಿರ್ಗಾ ತಂದು ಪಲ್ಲಕ್ಕಿನ ಅಲ್ಲೇ ಇಡ್ತಾರೆ. ಹಾಗೆ 18 ತುಪ್ಪದ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು. ನಮ್ಮ ರಿತ್ವಿಕ್ ಸ್ವಾಮಿಗೆ ಒಂದೇ ಡೌಟು, ಇವತ್ತೇ ನಾವು ಇರುಮುಡಿ ಕಟ್ಟಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿದೆ ಅಮ್ಮ ಅಂತ ಹೇಳಿ. ಯಾಕಂದರೆ ಅವ್ರು ಅಂದ್ಕೊಂಡಿದ್ದೆ ಹಾಗೆ, ಇವತ್ತೇ ಇರುಮುಡಿ ಕಟ್ತಾ ಇದ್ದಾರೇನೋ, ದೇವಸ್ಥಾನಕ್ಕೆ ಇವತ್ತೇ ಹೋಗ್ತಾ ಇದ್ದೀವಿ ಅಂತ ಇಷ್ಟು ಜನ ನೋಡ್ತಾ ಇದ್ರಲ್ಲ. ಹಾಗಾಗಿ ಅವರು ಹಾಗೆ 18 ತುಪ್ಪದ ದೀಪಗಳನ್ನ ರೆಡಿ ಮಾಡಿದ್ರಲ್ವ. ಈಗ ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವರು ಟೀಮಲ್ಲಿ ಎಷ್ಟು ಜನ ಕನ್ಯಾಸ್ವಾಮಿಗಳಿದ್ರು ಅಷ್ಟು ಜನನು ದೀಪ ಹಚ್ಚಿ ಪೂಜೆನ ಶುರು ಮಾಡ್ತಾ ಇದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಕನ್ಯಾಸ್ವಾಮಿ ಪೂಜೆನ ನೋಡ್ತಿರೋ ಅಂಥದ್ದು. ಹಾಗೆ ಈ ಪೂಜೆ ಎಲ್ಲ ಆದಮೇಲೆ ಪಲ್ಲಕ್ಕಿನ ಹೊತ್ಕೊಂಡು ದೇವಸ್ಥಾನದ ಸುತ್ತ ಬಂದು ತಂದು ತಿರ್ಗಾ ಒಳಗಡೆ ಇಡ್ತಾರೆ. ಸೊ ನಾನು ಫುಲ್ಲಾಗಿ ರಿಯಲ್ ವಾಯ್ಸ್ನೇ ಹಾಕಿದ್ದೀನಿ, ಅಂದರೆ ರಿಯಲ್ ಸೌಂಡ್ ಏನಿತ್ತು ಸೊ ಅದನ್ನೇ ಹಾಗೆ ಅಪ್ಲೋಡ್ ಮಾಡಿ.
ಹಾಗೆ ಪಲ್ಲಕ್ಕಿನ ತಂದು ಒಳಗಡೆ ಇಟ್ಟಿದ ಮೇಲೆ ಅನ್ನದಾನ ಶುರು ಮಾಡಿದರೆ. ಸೊ ಗುರುಸ್ವಾಮಿಗಳಿರ್ತಾರಲ್ಲ ಅವ್ರುಗಳಿಗೆ ಕನ್ಯಾಸ್ವಾಮಿಗಳಿಗೆ ಊಟ ಬಡಿಸ್ಬೇಕು. ಹಾಗೆ ಅವ್ರ ಕಡೆಯಿಂದ ಒಂದು ತುತ್ತಾದರೂ ಪ್ರಸಾದ ಇಸ್ಕೊಂಡು ತಿಂದು ಹಾಗೆ ಅವ್ರು ಊಟ ಮಾಡಿದ ಎಲೆ ಎಲ್ಲ ಇವರೇ ತೆಗಿಬೇಕಿತ್ತು. ಇದೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಕೂಡ ಊಟ ಎಲ್ಲ ಬಡಿಸೋ ಆದಮೇಲೆ ಲಾಸ್ಟಲ್ಲಿ ಊಟ ಮಾಡಿಕೊಂಡು ಮನೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಡಿ. ಇಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ನ್ಯೂ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡೋದು ಮರಿಬೇಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.